ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ತುಂಬ ಜನಕ್ಕೆ ಬೇಕಾಗಿದ್ದು ಲೇಹ್ ಲದಾಖ್ ಸೀರೀಸ್ದು ರೂಟ್ ಮ್ಯಾಪ್ ಮತ್ತು ಬಜೆಟ್ ಎಷ್ಟಾಯಿತು ಅಂತ. ಸೊ ಅದಕ್ಕೆ ಹೇಳೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಗಾಡೀಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂತು ಲದಾಖಿಂದ ಬಂದ ಮೇಲೆ. ಸೊ ಅದನ್ನು ತೋರ್ಸೋಕ್ಕೆ ಅಂತಲೇ ಇವಾಗ ಶೋರೂಮು ಇದಕ್ಕೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ತಾ ಇದ್ದೀನಿ. ಸೊ ಆನ್ ದಿ ವೇ ಹಂಗೆ ಇದೊಂದು ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇದು ಸರ್ವಿಸ್ದು ವೀಡಿಯೋ ಅಂದರೆ ಲೈಕ್ ಏನು ಪ್ರಾಬ್ಲಮ್ ಆಗಿದೆ ಅದು ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ. ಸೊ ಈಗ ಸದ್ಯಕ್ಕೆ ಈ ವಿಡಿಯೋ ಟಾಪಿಕ್ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಟಾಪಿಕ್ ಏನು, ರೂಟ್ ಮ್ಯಾಪು ಕಮ್ ಬಜೆಟ್. ಸೊ ರೂಟ್ ಮ್ಯಾಪ್ ಹೆಂಗೆ ಅಂತಂದರೆ ನಾವು ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಮಾಡಿದ್ದು. ಸೊ ಆಲ್ಮೋಸ್ಟ್ ವೀಡಿಯೋ ನೋಡಿರೋರಿಗೆಲ್ಲ ಗೊತ್ತು. ವೀಡಿಯೋ ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ ಮಾಡಿಟ್ಟಿರ್ತೀನಿ, ನೋಡ್ಕೊಂಬನ್ನಿ ಯಾರಾದರೂ ಹೊಸಬ್ರು ಬಂದಿದ್ರೆ ನನ್ನ ಚಾನಲ್ಗೆ. ಸೊ ಲದಾಖಿಗೆ ಹೋಗ್ಬೇಕಾದ್ರೆ ಬ್ಯಾಂಗ್ಳೂರಿಂದ ಹೈದ್ರಾಬಾದು, ಸೊ ಅಲ್ಲಿಂದ ನೆಕ್ಸ್ಟು ನಾಗ್ಪುರಿಂದ ನಾವು ಗ್ವಾಲಿಯರ್ಗೆ ಹೋದ್ರಿ. ಸೊ ಗ್ವಾಲಿಯರಿಂದ ಸೀದಾ ಚಂಡೀಗಢ. ಸೊ ಇದು 4 ಸ್ಟಾಪು ಚಂಡೀಗಢವರೆಗೂ ಹೋಗೋಕ್ಕೆ. ಚಂಡೀಗಢಲ್ಲಿ ನಾವು ಒಂದಿನ ಸ್ಟೇ ಆದ್ರಿ. ನೆಕ್ಸ್ಟ್ ಡೇ ಗಾಡಿ ಸರ್ವಿಸಿಂಗ್ ಎಲ್ಲ ಮಾಡಿಸ್ಕೊಂಡು, ಸೊ ಅದಾದಮೇಲೆ ನಾವು ಚಂಡೀಗಢದಿಂದ ಹೊರಟ್ರಿ. ಸೊ ಚಂಡೀಗಢದಿಂದ ನಾವು ಹೋಗಿದ್ದು ನೆಕ್ಸ್ಟು ಶ್ರೀನಗರ್ಗೆ. ಸೊ ಶ್ರೀನಗರ್ ಅದಾದಮೇಲೆ ನಾವು ಅಲ್ಲಿಂದ ಶ್ರೀನಗರಿಂದ ಸೊ ಆವಾಗ ಎಂಟ್ರಿ ಈ ಮೌಂಟೇನ್ ರೀಜನ್ಸ್ಗೆ ಎಂಟ್ರಿ. ಶ್ರೀನಗರ್ ದಾಟ್ತಿದ್ದಂಗೆ ಸೋನ್ಮಾರ್ಗು, ಜೊಜಿಲಾ ಪಾಸು ಅಲ್ಲಿಂದ ದಾಟ್ಕೊಂಡು ನಾವು ಕಾರ್ಗಿಲ್ಗೆ ಹೋದ್ರಿ. ಸೊ ಕಾರ್ಗಿಲಲ್ಲಿ ಒಂದಿನ ಸ್ಟೇ ಆಗಿದ್ರಿ. ಅದಾದಮೇಲೆ ಕಾರ್ಗಿಲ್ಲಿಂದ ಸೀದಾ ನಾವು ಹೋಗಿದ್ದೆ ಜನ್ಸ್ಕಾರ್ಗೆ. ಸೊ ಈ ಸರಿ ಜನ್ಸ್ಕಾರ್ಗೆ ಹೋಗಿದ್ದು. ನಮ್ಮ ಜನ್ಸ್ಕಾರ್ ಪ್ಲ್ಯಾನ್ ಇರಲಿಲ್ಲ ನಂದು, ಬಟ್ ನಾನು ಯಾವಾಗ ಶ್ರೀಹರಿ ಅವರ ಗ್ರೂಪ್ ಹಂಗೆ ಜಾಯ್ನ್ ಹಾಕ್ಕೊಂಡು ಹೋದೆ ಆವಾಗ ಅವರು ಪ್ಲ್ಯಾನ್ ಜೊತೆಗೆ ಅದು ಇನ್ಕ್ಲೂಡ್ ಆಗೋಯಿತು. ಸೊ ಜನ್ಸ್ಕಾರ್ಗೆ ಹೋಗಿದ್ದು. ಅದಾದಮೇಲೆ ನಾವು ಕಾರ್ಗಿಲಿಂದ ಸೀದಾ ಪದುಮ್ ಅಂತ ಒಂದು ಜಾಗ ಇದೆ ಜನ್ಸ್ಕಾರಲ್ಲಿ. ಸೊ ಪದುಮಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಒಂದು ಸೇಕ್ರೆಡ್ ಮೌಂಟೇನು ಗಾನ್ಬರಂಜನ್ ಅಂತ. ಸೊ ನಾವು ಪದುಮಲ್ಲಿ ಸ್ಟೇ ಆಗಲಿಲ್ಲ ಅವತ್ತು. ಅಲ್ಲಿಂದ ಪೆಟ್ರೋಲೆಲ್ಲ ಫಿಲ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಗಾನ್ಬರಂಜನ್ಗೆ ಹೋಗಿ ಸ್ಟೇ ಆದ್ರಿ. ಅಲ್ಲಿ ಟೆಂಟ್ ಸ್ಟೇ ಇದ್ದಿದ್ದು. ಯಪ್ಪ ಹೆವಿ ಚಳಿ ಬೇರೆ ಇತ್ತು ಅವತ್ತು. ಸೊ ಗಾನ್ಬರಂಜನಿಂದ ನೆಕ್ಸ್ಟ್ ಡೇ ಎದ್ದು ನಾವು ಸೀದಾ ಬಂದಿದ್ದೆ ಪದುಮ್ಗೆ. ಸೊ ಪದುಮಲ್ಲಿ ಬಂದುಬಿಟ್ಟು ಅವತ್ತು ಅಲ್ಲೇ ಸ್ಟೇ ಆದ್ರಿ, ರೆಸ್ಟ್ ಗಿಸ್ಟ್ ತೊಗೊಂಡ್ರಿ ಅಲ್ಲೇ. ನೆಕ್ಸ್ಟ್ ಡೇಗೆ ಏನೇನು ಐಟಮ್ ಬೇಕು ಎಲ್ಲ ಅಲ್ಲೇ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸೀದಾ ನಾವು ನೆಕ್ಸ್ಟ್ ಡೇ NPT ರೋಡ್ ಅಂತ ಬರುತ್ತೆ. ಸೊ ಆ NPT ರೋಡಲ್ಲಿ ನಿಮಗೆ ಬೆಳಗ್ಗೆ ಹೊತ್ತು ಬಿಡೋಲ್ಲ. ಬೆಳಗ್ಗೆ ಹೊತ್ತು ಅಂದರೆ ನಾರ್ಮಲಾಗಿ ಯಾವ ಡೇಸು ಬಿಡೋಲ್ಲ, ಬರೀ ಭಾನುವಾರ ಫುಲ್ ಡೇ ಬಿಡ್ತಾರೆ. ಬುಧವಾರ ಮಾತ್ರ 7 ಗಂಟೆ ಒಳಗಡೆ ಬಿಡ್ತಾರೆ. ಬಟ್ ಅವತ್ತು ನಾವು ಹೋಗಿದ್ದು ಶನಿವಾರನೋ ಶುಕ್ರವಾರನೋ ಅಂದ್ಕೊತೀನಿ, ಗುರುವಾರ ಇರ್ಬೋದೇನೋ. ಸೊ ಸೀದಾ ಬೆಳಗ್ಗೆನೇ 5 ಗಂಟೆಗೆ ಎದ್ದು ಪದುಮ್ ಬಿಟ್ಟಿದ ತಕ್ಷಣ ಅಲ್ಲಿ ಹೋದ್ರಿ ಹೆಂಗೋ ಬಿಟ್ಬಿಟ್ರು. ಫಸ್ಟು ಪಾಸಲ್ಲಿ ಫಸ್ಟು ಗೇಟಲ್ಲಿ ಬಿಟ್ಬಿಟ್ರು, ಫಸ್ಟ್ ಎಂಟ್ರಿ ಪಾಯಿಂಟಲ್ಲಿ. ಸೆಕೆಂಡ್ ಎಂಟ್ರಿ ಪಾಯಿಂಟಲ್ಲೇ ಸ್ವಲ್ಪ ಅದು ಇದು ಆಯಿತು, ಅವರು ಬಿಡಲ್ಲ, ಅದು ಇದು 8 ಗಂಟೆ ಒಳಗಡೆ ಬರಬೇಕಾಯ್ತು, ಕೆಲಸ ನಡೀತಾ ಇರುತ್ತೆ ಅಲ್ಲಿ. ಯೂಶ್ವಲಿ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಅಂದ್ಬಿಟ್ಟು ಬಿಡ್ತಾ ಇರಲಿಲ್ಲ. ಸೊ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ, ಆಗಲ್ಲ ಬಿಡೋಕ್ಕೆ ಅಂತಂದರು. ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೆಂಗೆ ಹೊರಟ್ರಿ. ಸೊ ಅಲ್ಲಿಂದ ಸೀದಾ ನಾವು ಹಂಗೆ ಲಿಂಕ್ ಶೆಡ್ ರೋಡ್ ಸ್ವಲ್ಪ ಹೋಗೋಕ್ಕಾಗಲಿಲ್ಲ, ಮತ್ತು ವಾಪಸ್ ಬಂದು ಸೀದಾ ಬಂದಿದ್ದೆ ಲೇಗೆ. ಸೊ ನೆಕ್ಸ್ಟು ಪದುಮಿಂದ ಲೇಗೆ ಬಂದಿದ್ದು. ಸೊ ಲೇಯಲ್ಲಿ ಅವತ್ತು ರೆಸ್ಟ್ ತೊಗೊಂಡು ಅದ್ರ ನೆಕ್ಸ್ಟ್ ದಿನ ನಾವು ಕಾರ್ದುಂಗ್ಲಾಗೆ ಹೋದ್ರಿ. ಸೊ ಕಾರ್ದುಂಗ್ಲಲ್ಲಿ ಅವತ್ತು ವೆದರ್ ಸರಿ ಇಲ್ಲ ಅಂದ್ಬಿಟ್ಟು ನಮ್ಮನ್ನ ಬಿಡಲಿಲ್ಲ ಮೇಲೆ. ಸರಿ ಆಯಿತು ಬಿಡಿ ಅಂದ್ಬಿಟ್ಟು ಅಲ್ಲಿಂದ ಏನು ಮಾಡಿದ್ರಿ, ನಮ್ಮ ಪ್ಲ್ಯಾನ್ ಇದ್ದಿದ್ದು ಕಾರ್ದುಂಗ್ಲ ಹೋಗಿ ಅಲ್ಲಿಂದ ಇದು ನುಬ್ರಾಯಿಂದ ಡಿಸ್ಕಿತ್ತು ಅಥವಾ ತುರ್ತುಕ್ವರೆಗೂ ಹೋಗಿ ಅಲ್ಲಿಂದ ಪ್ಯಾಂಗ್ಯಾಂಗ್ ಹೋಗೋಣ, ಇದು ನಮ್ಮ ಪ್ಲ್ಯಾನ್ ಇದ್ದಿದ್ದು. ಬಟ್ ಯಾವಾಗ ಇಲ್ಲಿ ಅವರು ರೋಡು ಬ್ಲಾಕ್ ಆಗಿದೆ, ನಮ್ಮ ಬಿಡಲ್ಲ ಅಂತಂದರು ಬ್ಲ್ಯಾಕ್ ಐಸಿಂದ, ನಾವೇನು ಮಾಡಿದ್ರಿ ಅಲ್ಲಿಂದ ಸೀದಾ ತಿರುಗಿಸ್ಕೊಂಡು ಕಾರು ಹತ್ರ ಬಂದ್ರಿ. ಕಾರುವಿಂದ ಪ್ಯಾಂಗ್ಯಾಂಗ್ ಒಂದು ರೂಟ್ ಇದೆ, ಹಂಗೆ ಬಂದ್ರಿ. ಸೊ ಕಾರುವಿಂದ ಹೋಗೋಣ ಅಂದ್ಬಿಟ್ಟು ಬಂದ್ರಿ. ಕಾರು ಹತ್ರ ಮತ್ತೆ ತಿರ್ಗಾ ಚಾಂಗ್ಲಾ ಪಾಸ್ ಕ್ಲೋಸ್ ಆಗಿದೆ, ಅಲ್ಲೂ ಬ್ಲ್ಯಾಕ್ ಐಸ್ ಇದೆ, ಬಿಡಲ್ಲ ಅಂದ್ಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ವಿಧಿ ಇರಲಿಲ್ಲ ನಮಗೆ. ಇಲ್ಲಾಂದರೆ ಇನ್ನೂ ಒಂದು ರೋಡ್ ಇತ್ತು, ಬಟ್ ಅದು ತುಂಬ ಲಾಂಗ್ ರೂಟ್ ಆಗಿಬಿಟ್ರೋದು. ಪೆಟ್ರೋಲ್ ಗಿಟ್ರೋಲೆಲ್ಲ ತುಂಬ ಕಷ್ಟ ಆಗಿಬಿಟ್ರೋದು. ನಮ್ಮ ರೂಮ್ಸ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಸೊ ನಾವು ಟೆನಿಕಾಸ್ಟು ಪ್ಯಾಂಗ್ಯಾಂಗ್ ಮೇಲಿಂದ ಹೋಗಿ ಮೆರಾಕ್ ಅಂತ ಒಂದು ಜಾಗಕ್ಕೆ ಹೋಗಲೇಬೇಕಾಗಿತ್ತು. ಸರಿ ಆಯಿತು, ಒಂದು 2 ಅವರ್ ಅಲ್ಲೇ ವೆಯ್ಟ್ ಮಾಡಿದ್ರಿ. ಹೆಂಗೋ ಸದ್ಯಕ್ಕೆ ಅಲ್ಲಿ ಓಕೆ ಹೋಗ್ಬೋದು, ಕಂಡೀಷನ್ಸ್ ಓಕೆ, ಬಟ್ ನಿಧಾನಕ್ಕೆ ಹೋಗಿ ಅಂತ ಬಿಟ್ಟರು. ಸೊ ಅಲ್ಲಿಂದ ನಾವು ಚಾಂಗ್ಲಾ ಪಾಸೆಲ್ಲ ಮುಗಿಸ್ಕೊಂಡು ಸೀದಾ ನಾವು ಹೋಗಿದ್ದು ಪ್ಯಾಂಗ್ಯಾಂಗಿಂದ ಮೆರಾಕ್ ಅಂತ ಒಂದು ಜಾಗ ಇದೆ ಊರು, ಅಲ್ಲಿ ನಾವು ಸ್ಟೇ ಆಗಿದ್ದು. ಅದಾದಮೇಲೆ ಮೆರಾಕಿಂದ ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಲ್ಲಿಂದ ಇದಕ್ಕೆ ನಯೋಮ್ ಅಂದರೆ ಹನ್ಲೆ ಹತ್ರ ಬರುತ್ತೆ. ಆ್ಯಕ್ಚುಲಿ ಹನ್ಲೆ ಪ್ಲ್ಯಾನ್ ಇದ್ದಿದ್ದು, ಬಟ್ ಇದು ಹನ್ಲೆಯಲ್ಲಿ ನಮಗೆ ರೂಮ್ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ರಿ, ನಯೋಮ್ ಹತ್ರನೇ ಬುಕ್ ಮಾಡ್ಕೊಂಡ್ರಿ. ಸೊ ನಯೋಮ್ ಹತ್ರ ಪೆಟ್ರೋಲ್ ಬಂಕ್ ಇದೆ. ಸೊ ಆ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅದು ನಯೋಮಲ್ಲಿರೋದು. ಸೊ ನಾವು ಯೂಶ್ವಲ್ ರೂಟ್ ತೊಗೊಳೋದಕ್ಕಿಂತ ಇನ್ನೊಂದು ರೂಟ್ ಹೋಗೋಣ ಅಂದ್ಬಿಟ್ಟು ನಾವು ಅಲ್ಲಿಂದ
ತಟೋಲಾ ಪಾಸು ಮತ್ತು ಕಕ್ಸಂಗ್ಲಾ ಪಾಸು ಇದ್ರ ಮೇಲೆ ನಾವು ಮಾಹೆ ಮೂಲಕವಾಗಿ ಇದಕ್ಕೆ ಹೋಗಿದ್ದು, ಯಾವುದು ನಯೋಮಾಗೆ. ಇದಕ್ಕೆ ಇನ್ನೊಂದು ರೂಟು ಇದೆ, ಅದು ಆ ರೂಟ್ ಹೋಗಲಿಲ್ಲ. ಯೂಶ್ವಲಿ ಎಲ್ಲ ಆ ರೂಟ್ ಹೋಗ್ತಾರೆ, ನಾವು ಆ ರೂಟ್ ಹೋಗಲಿಲ್ಲ. ಈ ರೂಟಲ್ಲಿ ಬಂದರೆ ಈ ರೂಟು ತುಂಬ ಸೀನಿಕ್ ಆಗಿತ್ತು, ಪ್ಲಸ್ಸು ಯಾರೂ ಜಾಸ್ತಿ ಹೋಗಲ್ಲ ಈ ರೂಟಲ್ಲಿ. ಸೊ ಅಂಥ ರೂಟ್ ನಾವು ತೊಗೊಂಡು ಹೊರಟಿದ್ದು ಅಲ್ಲಿಗೆ. ಸಖತ್ತಾಗಿತ್ತು. ನೀವೇನಾದರೂ ಹೋಗಂಗಿದ್ರೆ ತಟೋಲಾ ಪಾಸು ಮತ್ತು ಇದು ಕಕ್ಸಂಗ್ಲಾ ಪಾಸು, ಅಲ್ಲೇ ನಿಮಗೆ ಮಿರ್ಪಾಲ್ಸೋ ಲೇಕ್ ಅಂತಲೂ ಸಿಗುತ್ತೆ. ಅದು ಚೆನ್ನಾಗಿತ್ತು, ಮಿರ್ಪಾಲ್ಸೋ ಲೇಕು. ಸೊ ಅದು ಹತ್ತಿರ ಎಲ್ಲ ಹೋಗೋಕ್ಕಾಗಲ್ಲ, ಬಟ್ ದೂರದಿಂದ ನೋಡ್ಬೋದು, ಪಾಸಿಂದನೇ ನೋಡ್ಬೋದು. ಅಲ್ಲಿಂದ ಸೀದಾ ಮಾಹೆಯಿಂದ ನಾವು ನಯೋಮಾಗೆ ಹೋದ್ರಿ. ಸೊ ನಯೋಮಲ್ಲಿ ನೈಟೇ ಪೆಟ್ರೋಲೆಲ್ಲ ತುಂಬಿಸ್ಕೊಂಡು ನೀಟಾಗಿ ಅಲ್ಲಿಂದ ಸೀದಾ ನಯೋಮಲ್ಲಿ ಸ್ಟೇ ಆದ್ರಿ. ಸೊ ನಮ್ಮ ನೆಕ್ಸ್ಟ್ ಟಾಸ್ಕ್ ಇದ್ದಿದ್ದು ಏನು ಅಂತಂದರೆ, ನಯೋಮಾಯಿಂದ ನೆಕ್ಸ್ಟು ಉಮ್ಲಿಂಗ್ಲಾ, ಫಸ್ಟು ಡ್ಯಾಮ್ ಚೌಕಿಂದ ಉಮ್ಲಿಂಗ್ಲಾಯಿಂದ ನೆರ್ಬುಲಾ ಅಲ್ಲ, ಇನ್ನೊಂದು ನೆರ್ಬುಲೆನೋ ಏನೋ ಒಂದು ಜಾಗ ಇದೆ. ಆ ನೆರ್ಬುಲೆಯಿಂದ ಫುಂಗುಕ್ ಅಂತ ಒಂದು ಜಾಗಕ್ಕೆ ಬಂದು ಅಲ್ಲಿಂದ ಸುಮೋರರಿಗೆ ಬಂದುಬಿಡೋಣ. ಒಂದೇ ದಿನ ಇಷ್ಟು ದೊಡ್ಡ ಲಾಂಗ್ ಸ್ಟ್ರೆಚ್ ಮಾಡೋಣ ಅಂದ್ಬಿಟ್ಟು ನಾವೆಲ್ಲ ರೆಡಿಯಾಗಿದ್ರಿ. ಪೆಟ್ರೋಲ್ ತುಂಬಿಸ್ಕೊಂಡು ಕ್ಯಾನ್ಗಳಿಗೆ, ನಮ್ಮದು ಪೆಟ್ರೋಲ್ ಬ್ಯಾಗ್ಗಳಿಗೆ ಎಲ್ಲ ರೆಡಿಯಾಗಿದ್ರಿ. ಸೊ ಬೆಳಗ್ಗೆನೇ 5 ಗಂಟೆಗೆ ಎದ್ದು ನಯೋಮಾ ಬಿಟ್ರಿ. 5-5:15 ಅಷ್ಟೊತ್ತಿಗೆಲ್ಲ ಬಿಟ್ಬಿಟ್ರಿ. ನಯೋಮಾಯಿಂದ ಸೀದಾ ಡ್ಯಾಮ್ ಚೌಕ್ ರೋಡು, ಅಂದರೆ ಬಾರ್ಡ್ರ್ ರೋಡು, ಚೈನಾ ಬಾರ್ಡ್ರ್ ರೋಡು. ಸಾಕಾಗಿತ್ತು ರೋಡ್. ಆಲ್ಮೋಸ್ಟ್ 100 ಕಿಲೋಮೀಟರ್ಸು ಫುಲ್ಲು ಟಾರ್ಮ್ಯಾಕು. ಆರಾಮಾಗಿ ಹೋದ್ರಿ. ಸೊ ಡ್ಯಾಮ್ ಚಾಕ್ ಅಂತ ಒಂದು ಕೆಫೆ ಇದೆ, ಅಲ್ಲಿ ಕೆಫೆ ಹತ್ರ ಹೋಗಿ ಆಮೇಲೆ ಅಲ್ಲಿಂದ ಮುಂದೆ ಚೈನಾ ಬಾರ್ಡ್ರ್ ಕಾಣಿಸುತ್ತೆ. ಅಂದರೆ ಮುಂದೆ ಇನ್ನೂ ಚೈನಾ ಪಕ್ಕದ್ದೇ, ಆ ಕಡೆ ಬಾರ್ಡ್ರ್, ಈ ಕಡೆ ಇನ್ನೊಂದು ಇದಿತ್ತು ಹಾಟ್ ವಾಟರ್ ಸ್ಪ್ರಿಂಗು. ಸೊ ಅಲ್ಲಿಗೋಗಿ ಅಲ್ಲಿ ಕ್ಯಾಮ್ರಾ ಎಲ್ಲ ಬಿಡಲಿಲ್ಲ, ಬಟ್ ನಾವು ಹೆಂಗೋ ಮೊಬೈಲಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರಿ. ಬಟ್ ಇದು ಬಿಡಲಿಲ್ಲ ಅಷ್ಟೇ, ಹೆಲ್ಮೆಟ್ ಕ್ಯಾಮ್ರಾ ಬಿಡಲಿಲ್ಲ. ಅದಾದಮೇಲೆ ನಾವು ಉಮ್ಲಿಂಗ್ಲಾಗೆ ಹೋದ್ರಿ. ಉಮ್ಲಿಂಗ್ಲಾಗೆ ನಾವು ಡ್ಯಾಮ್ ಚೌಕಿಂದ ಒಂದು ರೋಡ್ ಇದೆ, ನಿಮಗೆ ಹನ್ಲೆಯಿಂದ ಒಂದು ರೋಡ್ ಇದೆ. ಸೊ ನಾವು ಡ್ಯಾಮ್ ಚೌಕಿಂದ ಹತ್ತದ್ರಲ್ಲ, ಅಲ್ಲಿ ಫುಲ್ಲು ಐಸಿತ್ತು. ಸೊ ತುಂಬ 4x4ಗಳು ವಾಪಸ್ ಬರ್ತಾಯಿದ್ರು, ಆಗಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾವು ಇನ್ನೇನು ಮಾಡಿದ್ರೆ ರಿಸ್ಕ್ ತೊಗೊಳೋದೇನು ಬೇಡ, ಸರಿ ಆಯಿತು ವಾಪಸ್ ಹೋಗ್ಬಿಡೋಣ ಬನ್ನಿ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ರಿ. ಸೊ ವಾಪಸ್ಸು ಮತ್ತೆ ಅದೇ ರೋಡಲ್ಲಿ ರಿಟರ್ನು ಫುಕ್ಚೆ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿವರೆಗೂ ಬಂದು ಅದಾದಮೇಲೆ ಫುಕ್ಚೆಯಲ್ಲಿ ಕಾಫಿ ಕುಡಿತಾ ಒಂದು ಐಡಿಯಾ ಬಂದು ನನಗೆ, ಒಂದು ಕೆಲಸ ಮಾಡೋಣ, ಇಲ್ಲಿಂದ 40 ಕಿಲೋಮೀಟ್ರ್ ಇದೆ, ಯಾವುದು ಫೋಟಿಲಾ ಪಾಸು ಮೇಲಿಂದ ಹೋಗಿ ಇದಕ್ಕೆ ಹೋಗೋದು. ಅಂದರೆ ಫೋಟಿಲಾ ಪಾಸ್ ಹತ್ತೋ ಅವಶ್ಯಕತೆ ಇರಲಿಲ್ಲ. ಆ ವಯಾ ರೂಟಲ್ಲಿ 44 ಕಿಲೋಮೀಟ್ರ್ ಇದೆ ಉಮ್ಲಿಂಗ್ಲಾಗಿ ಇನ್ನೊಂದು ರೂಟು. ಅಲ್ಲಿ ಹೋಗೋಣ, ಅಲ್ಲೇನಾದರೂ ಆಗಿಲ್ಲ ಅಂತಂದರೆ ಸರಿ ವಾಪಸ್ ಬರೋಣ, ಅಲ್ಲಿ ಆಯಿತು ಅಂತಂದರೆ ಉಮ್ಲಿಂಗ್ಲಾಗಿ ಹೋಗ್ಬಿಡೋಣ. ಇಷ್ಟು ದೂರ ಬಂದಿದ್ದೀವಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಒಂದು ಟ್ರೈ ಕೊಟ್ಬಿಡೋಣ. ಹೆಂಗೂ ನಾವು ಸುಮಾರಿಗೆ ಹೋಗಬೇಕು, ಲೇಟ್ ಆದರೂ ಪರವಾಗಿಲ್ಲ, 1 ಅವರ್ 2 ಅವರ್ ಲೇಟ್ ಆದರೂ ಪರವಾಗಿಲ್ಲ, ಹೋಗ್ಬಿಡೋಣ ಅಂತ ಹೋದ್ರಿ. ಬಟ್ ಹೋಗ್ತಾ ರೋಡಲ್ಲೇ ಒಂದು ಅರ್ಧ ದಾರಿ ಒಂದು 15-20 ಕಿಲೋಮೀಟ್ರ್ ಹೋಗಿದ್ರಿ. ಅಲ್ಲಿ ರಿಟರ್ನ್ ಬರ್ತಾ ಇರೋರು, ಇಲ್ಲ ಒಂದು ಲಾಸ್ಟ್ 3 ಕಿಲೋಮೀಟ್ರ್ ಹೆವಿ ಸ್ನೋಫಾಲ್ ಇದೆ, ಬೈಕ್ಸ್ಗಳಿಗೆ ಹೋಗೋಕ್ಕಾಗ್ತಾಯಿಲ್ಲ, ಬೈಕ್ಸು ಅಲ್ಲ ಕಾರು ಹೋಗೋಕ್ಕಾಗ್ತಾಯಿಲ್ಲ, ಅದು ಇದು ಅಂತ ಅಂದರು. ಸರಿ ಆಯ್ತು, ಇನ್ನು ಅಲ್ಲಿ ಹೋದ್ರು ವೇಸ್ಟು, ಬರೀ ವಾಪಸ್ ಹೋಗ್ಬಿಡೋಣ ಬನ್ನಿ ಅಂದ್ಬಿಟ್ಟು ನಾವೇನು ಮಾಡಿದ್ರೆ ರಿಟರ್ನ್ ಅಲ್ಲಿಂದ ಮತ್ತೆ ತಿರ್ಗಾ ಫುಕ್ಚೆಗೆ ಬಂದು, ಫುಕ್ಚೆಯಿಂದ ಸೀದಾ ನಯೋಮಾಗೆ ಬಂದು ಅಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಅಲ್ಲಿಂದ ಮತ್ತೆ ನಾವು ಸುಮೋರಿಗೆ ಬಂದ್ರಿ. ಸುಮೋರಿ ಒನ್ ಆಫ್ ದಿ ಬೆಸ್ಟ್ ಲೇಕ್ ಅಂತಲೇ ಹೇಳ್ತೀನಿ. ಪ್ಯಾಂಗ್ಯಾಂಗ್ ನೋಡಿರೋರು, ಪ್ಯಾಂಗ್ಯಾಂಗು ವಯಾ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ ಕೇಸ್ ಪ್ಯಾಂಗ್ಯಾಂಗ್ ಸ್ಕಿಪ್ ಮಾಡೋಂಗಿದ್ರೆ ಈಗ ಸ್ಕಿಪ್ ಪ್ಯಾಂಗ್ಯಾಂಗು ನೀವು ಸೀದಾ ಇದಕ್ಕೆ ಹೋಗ್ಬೋದು, ಯಾವುದು ಸುಮೋರಿ. ಸೂಪರಾಗಿದೆ, ಮಾರ್ವಲಸ್ ಆಗಿದೆ. ಸುಮೋರಿ ಸ್ಟೇ ಆಗಿದ್ರಿ. ಸೊ ಸುಮೋರಿ ಸ್ಟೇ ಆಗಿ ನೆಕ್ಸ್ಟ್ ಡೇ ನಾವು ಅಲ್ಲಿಂದ ವಯಾ ಪಾಂಗು, ಕಾಟಾಲೂಪ್ಸು, ಸರ್ಚು, ಬಾರಾಲಾಚಾ ಈ ಮಾರ್ಗವಾಗಿ ನಾವು ಸೀದಾ ಇದಕ್ಕೆ ಬಂದ್ರಿ, ಯಾವುದು ಜಿಸ್ಪಾಗೆ ಬಂದು. ಸೊ ಅಲ್ಲೇ ನಮಗೆ ಡಿ ವಿ ಅವ್ರು ಸಿಕ್ಕಿದ್ದು. ಸೊ ಡಿ ವಿ ಕೂಡ ಅಲ್ಲೇ ಬಂದಿದ್ದರು. ಸೊ ಜಿಸ್ಪಾಲ್ ಸಿಕ್ಕಿದ್ದು. ಸೊ ಅದಾದಮೇಲೆ ನಾವು ಜಿಸ್ಪಾಲೇ ಟೆಂಟ್ ಸ್ಟೇ ಇದ್ರಿ. ಅಲ್ಲಿಂದ ನೆಕ್ಸ್ಟ್ ಡೇ ನಾವೇನು ಮಾಡಿದ್ರಿ, ಸೀದಾ ಎಲ್ಲಿಗೆ ಬಂದ್ರಿ, ಚಂಡೀಗಢಗೆ ಬಂದ್ರಿ. ಅಲ್ಲಿಂದ ಜಿಸ್ಪಾಯಿಂದ ಸೀದಾ ಚಂಡೀಗಢಗೆ ಬಂದ್ರಿ. ಚಂಡೀಗಢಗೆ ಬಂದು ಅವತ್ತು ಫುಲ್ ಅವಾಗ ಅಲ್ಲೇ ರೆಸ್ಟ್ ತೊಗೊಂಡು ನೆಕ್ಸ್ಟ್ ಡೇ ಸೀದಾ ಎಲ್ಲರೂ ಅವ್ರವ್ರ ಗಾಡಿಗಳು ತೊಗೊಂಡೋಗಿ ವಾಶ್ ಗೀಶ್ ಮಾಡಿಸಿ, ಚೈನ್ ಟೈಟು ಅವು ಇವು ಸಣ್ಣ ಪುಟ್ಟ ಏನಾದರೂ ಇದ್ದರೆ ಮೆಕ್ಯಾನಿಕಲ್ ಪ್ರಾಬ್ಲಮ್ಸು ಎಲ್ಲ ಮಾಡಿಸ್ಕೊಂಡು, ಮತ್ತು ನಮ್ಮ ಅವ್ರದ್ದು ಚೈನ್ ಸ್ಪ್ರಾಕೆಟ್ ಒಂದಾಗಿತ್ತು, ಪ್ರಾಬ್ಲಮ್ ಆಗಿತ್ತು, ಪ್ಲಸ್ ಅವ್ರದ್ದು ಕೂಲೆಂಟ್ ವಾಟರ್ ಬೇರೆ ಲೀಕ್ ಆಗ್ತಾಯಿತ್ತು. ಸೊ ಅವರು ಅದೆಲ್ಲ ರೆಡಿ ಮಾಡಿಸ್ಕೊಂಡು ಆವತ್ತು ಅಲ್ಲೇ ಪಾರ್ಟಿ ಮಾಡಿ ನೈಟು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಸೀದಾ ನಾವು ಅಲ್ಲಿಂದ ಡೆಲ್ಲಿ ಮೂಲಕವಾಗಿ ಇದಕ್ಕೆ ಬಂದ್ರಿ, ಯಾವುದು ಗ್ವಾಲಿಯರ್ಗೆ ಬಂದ್ರಿ. ಗ್ವಾಲಿಯರ್ಗೆ ಬಂದಮೇಲೆ ಇನ್ನೂ ಟೈಮ್ ಇತ್ತು, ಒಂದು ಕೆಲಸ ಮಾಡೋಣ, ಝಾನ್ಸಿವರೆಗೂ ಹೋಗ್ಬಿಡೋಣ, ಒಂದು 100 ಕಿಲೋಮೀಟ್ರ್ ಇದೆ, ಝಾನ್ಸಿವರೆಗೂ ಪುಷ್ ಮಾಡಿಬಿಡೋಣ ಅಂತ ಏನು ಮಾಡಿದ್ರಿ. ಸರಿ ಆಯಿತು ಅಂದ್ಬಿಟ್ಟು ಝಾನ್ಸಿವರೆಗೂ ಪುಷ್ ಮಾಡಿದ್ರಿ.
ಝಾನ್ಸಿ ರೀಚ್ ಆದ್ರಿ ಅವತ್ತು. ಸೊ ಅದ್ರ ನೆಕ್ಸ್ಟ್ ಡೇ ನಾವು ಸೀದಾ ಇದಕ್ಕೆ ನಾಗ್ಪುರ್ಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು. ಬಟ್ ನೈಟೇ ಪ್ಲ್ಯಾನ್ ಆಯಿತು, ಹಿಂಗೆ ಮಾಡೋಣ, ನಾಳೆ ಹೈದ್ರಾಬಾದ್ ಹೊಡೆದ್ಬಿಡೋಣ ಡೈರೆಕ್ಟು, 1000 ಕಿಲೋಮೀಟ್ರ್ ಇದೆ, ಹೋಗ್ಬಿಡೋಣ ಅಂತ ಅಂದರು. ಸರಿ ಆಯಿತು ಬ್ರೋ, ನಡೀರಿ ಹೊರಡೋಣ, ಬೆಳಗ್ಗೆ ಬೇಗ ಹೋಗ್ಬಿಟ್ರೆ 1000 ಕಿಲೋಮೀಟ್ರ್ ಆರಾಗಿ ಕವರ್ ಮಾಡ್ಬೋದು, NH44 ಅಲ್ವಾ. ಸೊ ಜಾಸ್ತಿ ರೆಸ್ಟ್ ಕೊಡ್ತೀರಾ, ವೆದರು ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಆರಾಮಾಗಿ 1000 ಕಿಲೋಮೀಟ್ರ್ ಹೊಡಿಬೋದು ಅಂದ್ಬಿಟ್ಟು ನಾವೇನು ಮಾಡಿದ್ರಿ, ಡಿಸೈಡ್ ಮಾಡಿಕೊಂಡು ಹೊಟ್ರಿ ಬಂದ್ರಿ ನಾಗ್ಪುರೆಲ್ಲ ದಾಟ್ಕೊಂಡು ಕರೆಕ್ಟಾಗಿ ಹೈದ್ರಾಬಾದ್ ಬರೋಷ್ಟೊತ್ತಿಗೆ ರಾತ್ರಿ 2 ಗಂಟೆ ಆಗಿತ್ತು, 2-2:30 ಆಲ್ಮೋಸ್ಟ್ ಅಷ್ಟಾಗಿತ್ತು ಟೈಮು. 1130 ಕಿಲೋಮೀಟ್ರನ್ನ ಬಂದ್ರಿ ಸೀದಾ ಒಂದೇ ದಿನಕ್ಕೆ ಸ್ಟ್ರೆಚ್ಚು. ಸೊ ನನ್ನ ಗಾಡೀಲಿ ಹೈಯೆಸ್ಟು ನಾನು ಅದರಲ್ಲಿ ಬಂದಿದ್ದು. ಸೊ ಅದ್ರದ್ದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಅದೆಲ್ಲ ನೀಟಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೆಕ್ಸ್ಟು ಹಾಕ್ತಾಯಿರ್ತೀನಿ, ವೀಡಿಯೋಸ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ನಾವು ಅಲ್ಲಿಂದ ಸೀದಾ ಹೈದ್ರಾಬಾದ್ಗೆ ಬಂದು ಒಂದು ನೈಟ್ ಸ್ಟೇ ಆಗಿ ನೆಕ್ಸ್ಟ್ ಡೇ ಆರಾಮಾಗಿ ಎದ್ದು ಬಿರಿಯಾನಿ ಎಲ್ಲ ತಂದು ಹೈದ್ರಾಬಾದಿ ಬಿರಿಯಾನಿ ಎಲ್ಲ ತಿಂದು ಆಮೇಲೆ ಸೀದಾ ಅಲ್ಲಿಂದ ಬೆಂಗಳೂರಿಗೆ ಬಂದ್ರಿ. ಸೊ ಇದು ನಮ್ಮ ಲದಾಖ್ ಟ್ರಿಪ್ನ ರೂಟ್ ಪ್ಲ್ಯಾನು. ಸೊ ಟೋಟಲು 18 ದಿನ ಆಯಿತು. ಸೊ 18 ದಿನ ನಾವು 8ನೇ ತಾರೀಕು ಜೂನು ವಾಪಸ್ ಬಂದ್ರಿ ಅಲ್ಲಿಂದ. ಸೊ ಈ ಒಂದು ರೈಡಲ್ಲಿ ನಮಗೆ ರೂಟಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ರೂಟೆಲ್ಲ ಆರಾಮಾಗಿತ್ತು, ಎಲ್ಲೂ ಲ್ಯಾಂಡ್ ಸ್ಲೈಡ್ ಆಗಲಿ ಅಥವಾ ರೋಡ್ ಬ್ಲಾಕೇಜ್ ಆಗಲಿ ಏನೂ ಆಗಿರಲಿಲ್ಲ. ಕಾರ್ದುಂಗ್ಲಾ ಮತ್ತು ಉಮ್ಲಿಂಗ್ಲಾ ಮಾತ್ರ ಸ್ನೋ ಬಿದ್ದು ಸ್ವಲ್ಪ ಬ್ಲ್ಯಾಕ್ ಐಸ್ ಆಗಿತ್ತು. ಮತ್ತು ನಮಗೆ ಇದು ಆಲ್ಮೋಸ್ಟ್ ಕಕ್ಸಂಗ್ಲಾ ಪಾಸ್ ಹತ್ರ ಒಂದು ಸ್ವಲ್ಪ ಬ್ಲ್ಯಾಕ್ ಐಸ್ ಇತ್ತು. ಅಷ್ಟು ಬಿಟ್ಟರೆ ರೋಡ್ ವಾಸ್ ಆಲ್ ಗುಡ್, ಎಲ್ಲ ರೋಡು ಚೆನ್ನಾಗಿತ್ತು, ಆರಾಮಾಗಿ ನೀಟಾಗಿ ಮುಗಿಸ್ಕೊಂಡು ಬಂದ್ರಿ. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ರೂಟ್ ಮ್ಯಾಪ್ದು. ಸೊ ನೆಕ್ಸ್ಟು ಎಲ್ಲರಿಗೂ ಬೇಕಾಗಿರೋದೇನು ಮೇನು, ಎಷ್ಟಾಯಿತು ಬಜೆಟು, ತುಂಬ ಜನಕ್ಕೆ ಸೂಪರ್ ಬೈಕಲ್ಲಿ ಎಷ್ಟಾಗುತ್ತೆ ಬಜೆಟು ಅಂತ ಒಂದು ಕುತೂಹಲ ಇರುತ್ತೆ. ಬಜೆಟ್ ಎಷ್ಟಾಯಿತು ಅಂತ ನಾನು ಮೇಲ್ಮೇಲೆ ಹೇಳ್ತೀನಿ, ಜಾಸ್ತಿ ಎಲ್ಲ ನಾನು ಡೀಟೇಲ್ ಆಗಿ ಪೇಪರಲ್ಲಿ ಬರ್ಕೊಂಡು ಒಂದೊಂದು ಪೆಟ್ರೋಲ್ ಬಂಕಲ್ಲೂ ಎಷ್ಟೆಷ್ಟು ಹಾಕಿದೆ, ಇಷ್ಟಿಷ್ಟು ಪೈಸೆ ಹಾಕಿದೆ, ಇಷ್ಟು ಲೀಟ್ರ್ ಹಾಕಿದೆ, ಇವೆಲ್ಲ ಹೇಳಲ್ಲ, ಅಂದಾಜು ಮೇಲೆ ಹೇಳ್ತೀನಿ. ಯಾಕಂತಂದರೆ ಸುಮ್ಮನೆ ತಲೆ ಕೊಡೋದಕ್ಕಿಂತ ಎಷ್ಟಾಗಿದೆ ಅದನ್ನು ಟಕ್ ಅಂತ ಹೇಳ್ಬಿಟ್ಟು ಮುಗಿಸೋದು ಒಳ್ಳೆಯದು. ಸೊ ಇವಾಗ ನಾನು ಎಕ್ಸ್ಪೆನ್ಸಸ್ನ 3 ಸ್ಟೇಜಾಗಿ ನೋಡ್ತೀನಿ. ಒಂದು ಪ್ರೀ ರೈಡು, ಒಂದು ದಿ ರೈಡು, ಒಂದು ಪೋಸ್ಟ್ ರೈಡು. ಸೊ ಪ್ರೀ ರೈಡಲ್ಲಿ ನನಗೆ ಏನೇನು ಖರ್ಚಾಯಿತು ಅಂತಂದರೆ, ಒಂದು ಟಯರು. ಸೊ ಟಯರ್ ಬೇಕಾಗೇ ಇತ್ತು, ಸೊ ಟಯರ್ ಹಾಕ್ಸ್ಲೇಬೇಕಾಗಿತ್ತು. ಸೊ ಟಯರ್ ಬಂದ್ಬಿಟ್ಟು ಒಂದು 48,000ವರೆಗೂ ಆಯಿತು ಟಯರು. ಸೊ 48,000 ಟಯರ್ ಆಯಿತು. ಪ್ಲಸ್ ಅದಾದಮೇಲೆ ನಾನು ಗಾಡಿಗೆ ಇನ್ನೇನೇನು ಮಾಡಿಸ್ದೆ ಅಂತಂದರೆ, ಒಂದು ಕ್ರ್ಯಾಶ್ ಗಾರ್ಡು ಹಾಕ್ಸಿದ್ದೆ ಮೋಟೋ ಟಾರ್ಕ್ದು, ನಿಮಗೆಲ್ಲ ಗೊತ್ತು. ಸೊ ಅದು ನನಗೆ 11 ಚಿಲ್ಲರೆನೋ ಬಿತ್ತು. ಅದಾದಮೇಲೆ ಟಾಪ್ ಬಾಕ್ಸ್ ಒಂದು ತೊಗೊಂಡಿದ್ದೆ 25 ಲೀಟರ್ಸ್ದು ಆ ಲ್ಯಾಪ್ಟಾಪ್ಗೆ ಅಂದ್ಬಿಟ್ಟು. ಸೊ ಟಾಪ್ ಬಾಕ್ಸ್ ಬಂದ್ಬಿಟ್ಟು ನನಗೆ 7,500 ಏನೋ ಆಯಿತು ಅದು ಬಂದ್ಬಿಟ್ಟು. ಸೊ 7,500 ಟಾಪ್ ಬಾಕ್ಸಿಗೆ ಆಯಿತು. ಅದಾದಮೇಲೆ ನಾನು ಇದು ಇನ್ನೊಂದೇನು ಮಾಡಿಸ್ದೆ, ಇದು ಪೆಟ್ರೋಲ್ ಬ್ಯಾಗು. ಸೊ ಪೆಟ್ರೋಲ್ ಬ್ಯಾಗ್ ಬಂದ್ಬಿಟ್ಟು 7,200 ರೂಪಾಯಿ ಒಂದಕ್ಕೆ. ಸೊ 2 ಪೆಟ್ರೋಲ್ ಬ್ಯಾಗ್ ತೊಗೊಂಡಿದ್ದೆ, 14,000 ಚಿಲ್ಲರೆ ಪೆಟ್ರೋಲ್ ಬ್ಯಾಗಿಗೆ ಆಯಿತು. ಸೊ ಆಮೇಲೆ ಲೈಟ್ ಮ್ಯಾಟ್ ಹಾಕಿದ್ದು ಮುಂಚೆನೇ ಹಾಕ್ಸಿದ್ದೆ. ಸೊ ಇಷ್ಟು ನಾನು ಗಾಡಿಗೆ ಪ್ರೀ ರೈಡ್ ಇದು ಮಾಡಿದ್ದು. ಅದಾದಮೇಲೆ ಒಂದು ಬ್ಯಾಗಿಗೆ ರೇನ್ ಕವರು ಅದು ಇದು ಎಲ್ಲ ತೊಗೊಂಡಿದ್ದೆ, ಸ್ವಲ್ಪ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡಿದ್ದೆ, ಚೈನ್ ಸ್ಪ್ರೇ ಇವೆಲ್ಲ. ಸೊ ಅವೆಲ್ಲ ಒಂದು ಮಿಸ್ಲೇನಿಯಸ್ ಒಂದು 2-3 ಸಾವಿರ ಇಟ್ಕೊಳ್ಳಿ, ಅಥವಾ ಒಂದು 5,000 ಇಟ್ಕೊಂಬಿಡಿ ಅದನ್ನು. ಸೊ ಪ್ರೀ ರೈಡ್ ಒಂದು ನನಗೆ ಒಂದು 85,000 ಏನೋ ಖರ್ಚಾಗಿದೆ, 85,000ರಿಂದ 90,000 ಪ್ರೀ ರೈಡ್ ಖರ್ಚಾಗಿದೆ. ಇನ್ನು ಅದಾದಮೇಲೆ ಬರೋದು ನಿಮಗೆ ರೈಡ್ ಖರ್ಚು. ಸೊ ರೈಡ್ ಖರ್ಚಲ್ಲಿ ನನಗೆ ಮೇಜರ್ ಆಗಿದ್ದು ಒಂದು ಪೆಟ್ರೋಲು, ಒಂದು ರೂಮು ಮತ್ತು ಫುಡ್ಡು, ಇನ್ನೊಂದು ಗಾಡಿ ಸರ್ವೀಸು. ಹತ್ತತ್ರ 40,000 ಏನೋ ಫುಡ್ಡು ಮತ್ತು ರೂಮ್ಸ್ಗೆ ಆಯಿತು 18 ದಿನಕ್ಕೆ ಟೋಟಲ್ಲು. ಅದಾದಮೇಲೆ ಗಾಡಿ ಒಂದು ಸರಿ ಸರ್ವೀಸು ಕೊಟ್ಟಿದ್ದೆ. ಸೊ ಅದು ಬಂದ್ಬಿಟ್ಟು 12,000, ಚಂಡೀಗಢಲ್ಲಿ ಗಾಡಿ ಸರ್ವೀಸು ಕೊಟ್ಟಿದ್ದೆ, 12,000 ಆಯಿತು. ಅದಾದಮೇಲೆ ಬ್ರೇಕ್ ಪ್ಯಾಡ್ಸ್ ಒಂದು 6,500 ಬ್ರೇಕ್ ಪ್ಯಾಡ್ಸ್ ಆಯಿತು. ಮುಂದೆಗಡೆ 2 ಬ್ರೇಕ್ ಪ್ಯಾಡ್ಸು ಚೇಂಜ್ ಮಾಡಿಸಿದ್ದೆ. ಸೊ ಇಷ್ಟು ಅಲ್ಲಿ ರೈಡ್ ಖರ್ಚಾಗಿದ್ದು. ಅದಾದಮೇಲೆ ಮೇನ್ ಬರೋದು ಪೆಟ್ರೋಲ್. ಸೊ ಪೆಟ್ರೋಲು ನನಗೆ ಹತ್ತತ್ರ 18ರಿಂದ 20 ಮೈಲೇಜ್ ಕೊಟ್ಟಿದೆ. ಸೊ ಆ ಮೈಲೇಜ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನನಗೆ ಹತ್ತತ್ರ ಒಂದು 45,000 ರೂಪಾಯಿ ಪ್ಲಸ್ ಆರ್ ಮೈನಸ್ ಒಂದು 2,000, 45,000ವರೆಗೂ ನನಗೆ ಪೆಟ್ರೋಲ್ ಆಯಿತು. ಸೊ ಇಷ್ಟು ಬಂದ್ಬಿಟ್ಟು ರೈಡ್ ಖರ್ಚು. 40, ಒಂದು 45, 85 ಒಂದು ಸರ್ವೀಸು, ಒಂದು 97 ಒಂದು ಬ್ರೇಕ್ ಪ್ಯಾಡ್ಸ್ ಒಂದು 6,000 ಚಿಲ್ಲರೆ ಎಲ್ಲ ಅದು ಹತ್ತತ್ರ 1,00,000 ಬಂತು. 1,03,000 ರೂಪಾಯಿ ಅದು ಖರ್ಚಾಯಿತು ರೈಡ್ದು. ಅದಾದಮೇಲೆ ಪೋಸ್ಟ್ ರೈಡು ಸದ್ಯಕ್ಕೆ ಇನ್ನೂ ಯಾವುದೋ ಖರ್ಚು ಬಂದಿಲ್ಲ. ಈಗ ಅದೇ ತೊಗೊಂಡೋಗ್ತಾ ಇದ್ದೀನಿ, ಅದೇನು ಪ್ರಾಬ್ಲಮ್ ಆಗಿದೆ ನೋಡಬೇಕು, ಅದೇನು ವಾರಂಟಿ ಕ್ಲೇಮ್ ಆಗುತ್ತಾ ಅಥವಾ ಏನೋ ಸಣ್ಣ ಪುಟ್ಟದ ಮೈನರ ಮೇಜರ ಗೊತ್ತಿಲ್ಲ.
ಅದೊಂದು ಚೆಕ್ ಮಾಡಬೇಕು. ಪ್ಲಸ್ಸು ಇನ್ನೊಂದು ಸರ್ವಿಸ್ ಮಾಡಿಸ್ಬೇಕು. ಬಟ್ ಇನ್ನೂ 2,000 ಕಿಲೋಮೀಟ್ರ್ 2,500 ಕಿಲೋಮೀಟ್ರ್ ಆರಾಮಾಗಿ ಓಡಿಸ್ಬೋದು ಇನ್ನು. ಸೊ ಅದಕ್ಕೆ ಪೋಸ್ಟ್ ರೈಡು ಆಲ್ಮೋಸ್ಟ್ ಏನೂ ಇಲ್ಲ ಅನ್ಕೊತೀನಿ ಸದ್ಯಕ್ಕಿಗೆ. ಇಷ್ಟು ಆಗಿದ್ದು ಖರ್ಚು ಒಂದು ಲದಾಖ್ ರೈಡ್ಗೆ. Z900 ಹೋಗೋಕ್ಕೆ ಇಷ್ಟು ಖರ್ಚು ಬಂದಿದೆ ಸದ್ಯಕ್ಕಿಗೆ. ಪ್ಲಸ್ ಇನ್ಶೂರೆನ್ಸ್ ಒಂದು ಹಾಕ್ಕೊಂಡ್ರೆ ಅದೊಂದು 18,500. ಯಾಕಂದರೆ ಏನಾಯಿತು ಗೊತ್ತಾ, ಇನ್ಶೂರೆನ್ಸು ನಂದು ಇದು 2ನೇ ತಾರೀಕು ಜೂನು ಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ನಾನು 25ಕ್ಕೆ ಮಾಡಿಸ್ಬಿಟ್ಟೆ. ಅದು ಬಂದ್ಬಿಟ್ಟು ಎಕ್ಸ್ಟ್ರಾ ಖರ್ಚು ಬಂತು. ಅದು ರೈಡಿಗೆ ನಾನು ಇನ್ಕ್ಲೂಡ್ ಮಾಡಿಲ್ಲ. ಏನಕ್ಕೆ ಅಂತಂದರೆ ಅದು ಹಿಂಗಿದ್ರೂ ಮಾಡಿಸ್ಲೇಬೇಕು. ನಾನು ಬೆಂಗಳೂರಲ್ಲಿದ್ದರೂ ಇನ್ಶೂರೆನ್ಸ್ ರಿನ್ಯೂ ಮಾಡಿಸ್ಲೇಬೇಕಾಗಿತ್ತು, ಅಲ್ಲಿದ್ದರೂ ಮಾಡಿಸ್ಲೇಬೇಕಾಗಿತ್ತು. ಬಟ್ ಏನು ಅಂತಂದರೆ ಆ ಟೈಮಿಗೆ ಬಂದ್ಬಿಡ್ತಲ್ಲ, ನನಗೆ ಅಲ್ಲಿ ಸ್ವಲ್ಪ ಬರ್ಡನ್ ಆಗೋಯ್ತು. ಎಷ್ಟು 18,500 ಏನೋ ಕಟ್ಟಿದ್ದೀನಿ ನಾನು ಫಸ್ಟ್ ಇಯರ್ ಇನ್ಶೂರೆನ್ಸು. ಸೊ ಅದು ರೈಡ್ಗೆಲ್ಲೂ ಆ್ಯಡ್ ಮಾಡೋಕ್ಕೆ ಹೋಗಲ್ಲ ನಾನು. ಬಟ್ ಇನ್ಶೂರೆನ್ಸು 18,500 ಖರ್ಚು ಬಂತು ನನಗೆ ಅಲ್ಲಿ, ಎಕ್ಸ್ಟ್ರಾ ಖರ್ಚಾಗಿದ್ದು. ಪ್ಲಸ್ ರೂಟ್ ಮ್ಯಾಪು ಹೇಳಿದ್ದೀನಿ. ಸೊ ನೀವೇನಾದರೂ ಹೋಗ್ಬೇಕಂದ್ರೆ ಈ ರೂಟ್ನ ಫಾಲೋ ಮಾಡಿ. ಈ ರೂಟ್ ಫಾಲೋ ಮಾಡೋದ್ರಿಂದ ನಿಮ್ಗೇನಾಗುತ್ತೆ ಅಂತಂದರೆ ಮೇನು ಇದು ಬರೋಲ್ಲ ನಿಮ್ಗೆ, ಆಲ್ಟಿಟ್ಯೂಡ್ ಸಿಗ್ನೆಸ್ ಆಗೋಲ್ಲ. ಶ್ರೀನಗರ್ ಕಡೆಯಿಂದ ಹೋದರೆ ನೀವು ಈ ಕಡೆಯಿಂದನೂ ಹೋಗ್ಬೋದು, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಈ ಕಡೆಯಿಂದ ಹೋದರೆ ಮನಾಲಿ ಸೈಡಿಂದ ಸಡನ್ನಾಗಿ ನೀವು ಎಲಿವೇಟ್ ಆಗಿಬಿಡ್ತೀರ ಹೈ ಪಾಯಿಂಟ್ಗಳಿಗೆ. ಅಂದರೆ 15,000 ಅಡಿ 16,000 ಅಡಿ ಟಕ್ಕಂತ ಹೋಗ್ಬಿಡ್ತೀರ. ನೀವು ಶ್ರೀನಗರ್ ಕಡೆಯಿಂದ ಬಂದರೆ ನೀವು 10,000 11,000 12,000 ಅಂತ ಲೈಟಾಗಿ ನಿಧಾನಕ್ಕೆ ಒಂದೊಂದೇ ಪಾಸ್ ದಾಟ್ಕೊಂಬರೋದ್ರಿಂದ ನಿಮ್ಗೇನಾಗುತ್ತೆ, ನಿಮಗೆ ಈಸಿಯಾಗಿ ಅಕ್ಲಮಟೈಸ್ ಆಗಿಬಿಡ್ತೀರ. ಏನೇನು ತೊಗೊಂಡೋಗಿದ್ದೆ ಅಂತ ಈ ಸರಿ ವೀಡಿಯೋ ಮಾಡಿಲ್ಲ, ಬಟ್ ಆಲ್ಮೋಸ್ಟ್ ಅದೇ ಇರುತ್ತೆ. ಇನ್ನೇನಿಲ್ಲ, ಬಟ್ಟೆ ಬರೆ, ಆಕ್ಸಿಜನ್ ಕ್ಯಾನೆಲ್ಲ ತೊಗೊಂಡಿಲ್ಲ ನಾನು. ಮೆಡಿಕಲ್ ಸ್ವಲ್ಪ ತಲೆನೋವು ಮಾತ್ರೆ, ಅದು ಇದು ಮಾತ್ರೆಗಳು, ಆಮೇಲೆ ಎಲೆಕ್ಟ್ರಾಲು, ಇಂಥವೇ ಸಣ್ಣ ಪುಟ್ಟ ಮೆಡಿಕಲ್ ಕಿಟ್ಟು ಅಷ್ಟೇ. ಅದಾದಮೇಲೆ ಗ್ಯಾಜೆಟ್ಸ್ ನಿಮ್ಗೆ ಗೊತ್ತಿರುತ್ತೆ, ಗೋಪ್ರೋ, ಬ್ಯಾಟ್ರಿಗಳು, ಮೈಕು ಇವೇ. ಸೊ ಅದಕ್ಕೆ ಅದನ್ನು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಓಕೆ, ಸೊ ಇವಾಗೆಲ್ಲ ಖರ್ಚು ಕೇಳಿಸ್ಕೊಂಡ್ರಲ್ಲ, ಈಗ ಇನ್ಕಮು ಕೇಳಿಸ್ಕೊಂಬಿಡಿ. ಯಾಕಂದರೆ ತುಂಬ ಜನಕ್ಕೆ ಏನಂತಂದರೆ ಇವ್ರು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅದಕ್ಕೆ ಹೋಯ್ತಾರೆ ಅಂತ ಅಂದ್ಕೊಂಬಿಡ್ತಾರೆ. ಸೊ ಟೋಟಲ್ಲು ನನಗೆ ಬಂದಿರೋಂಥ ಅಮೌಂಟು ಯೂಟ್ಯೂಬಿಂದ 26,000 ರಿಂದ 27,000. ಸೊ ಟೋಟಲ್ ಅಮೌಂಟು ಬಂದಿದ್ದು. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಇವನು ಯೂಟ್ಯೂಬರಪ್ಪ, ಇವನೇನು ಯೂಟ್ಯೂಬಲ್ಲೇ ದುಡ್ಡುಕೊಂಡು ಆರಾಮಾಗಿ ಓಡಾಡ್ತಾನೆ ಅಂತ. ಹಂಗಿಲ್ಲಪ್ಪ, ನಾವು ಕಷ್ಟ ಬಿದ್ದು ಬೆವರು ಸುರಿಸಿ ಕೆಲಸ ಮಾಡಿರೋ ದುಡ್ಡಲ್ಲಿ ಉಳಿಸ್ಕೊಂಡು ಹೋಗೋದು ನಾವು. ಸುಮ್ಮನೆ ಹಂಗೆ ಯೂಟ್ಯೂಬಲ್ಲಿ ಬರೋಂಗಿದ್ದಿದ್ರೆ ಯಾಕೆ ಬರುತ್ತೆ, ಬಟ್ ನಮ್ಮಂಥವ್ರಿಗೆ ಬರೋಲ್ಲ. ನಾವೆಲ್ಲ ಸಣ್ಣ ಕ್ರಿಯೇಟರ್ಸ್ಗಳು. ನಮಗೆಲ್ಲ ಏನು ಒಂದು 10,000 ವ್ಯೂಸ್ ಬಂದರೆ ಹೆಚ್ಚು 10,000 15,000 ಬಂದರೆ ಏನೋ ಆವಾಗ ಒಂದೊಂದು ವೀಡಿಯೋ ಒಂದು 50,000 ಹೋಗ್ಬಿಡುತ್ತೆ. ಅದು ಬಿಟ್ಟರೆ 10,000 8,000 9,000 10,000 ಇಷ್ಟೇ ವ್ಯೂಸ್ ಬರೋದು. ಅಷ್ಟಕ್ಕೆಲ್ಲ ನೀವು ಅಂದ್ಕೊಂಡ ಮಟ್ಟಿಗೆ ಯೂಟ್ಯೂಬೆಲ್ಲ ಪೇ ಮಾಡುತ್ತೆ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ಯೂಶ್ವಲಿ ನಾವು ನಮ್ಮದು ಓನ್ ದುಡ್ಡಲ್ಲೇ ಹಾಕಿ ನಾವು ಏನೋ ಟ್ರಾವೆಲಿಂಗ್ ಮಾಡೋದು ಅಥವಾ ಬೇರೆ ಒಂದು ಮಾಡೋದು ಪ್ಯಾಷನ್ ಇರೋದ್ರಿಂದ ಮಾಡ್ತೀವಿ. ಸೊ ತುಂಬ ಜನಕ್ಕೆ ಆ ಒಂದು ಕಲ್ಪನೆ ಇರುತ್ತೆ, ಯೂಟ್ಯೂಬಲ್ಲಿ ಬರುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ಈ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊಂಬಿಡಿ ಎಷ್ಟು ಬಂದಿದೆ ಅಂತ. ಅಷ್ಟು ಬರೋಲ್ಲ ಪೇಮೆಂಟು, 26,000 ಮ್ಯಾಕ್ಸಿಮಮ್. ಅಂದರೆ ಈ ಸೀರೀಸೆಲ್ಲ ಮುಗಿಯೋಷ್ಟೊತ್ತಿಗೆ ಈ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆವರೆಗೂ ಏನಮ್ಮಮ್ಮ ಒಂದು 28,000 ರಿಂದ 30,000 ಇಟ್ಕೊಂಬಿಡಿ. 30,000ವರೆಗೂ ಬರ್ಬೋದೇನಪ್ಪ ಅಷ್ಟೇ. ಸೊ ತುಂಬ ಜನ ಯೂಟ್ಯೂಬ್ನ ಕೆರಿಯರಾಗಿ ಮಾಡ್ಕೊಳೋಕ್ಕೆ ಅವ್ರ ಕೆರಿಯರ್ನ ಬಿಟ್ಟು ಬರ್ತಾರೆ. ಅಂಥವ್ರಿಗೆಲ್ಲ ಹೇಳೋದು ಒಂದೇ ಮಾತು, ಎಷ್ಟೋ ಜನ ಯೂಟ್ಯೂಬರ್ಸು ಯೂಟ್ಯೂಬಿಂದ ದುಡ್ಡು ಮಾಡಿದ್ರು ಅವ್ರು ಇನ್ನೊಂದು ಸಬ್ಸಿಡಿಯರಿ ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊತಾರೆ. ಸೊ ಯೂಟ್ಯೂಬ್ನ ಕೆರಿಯರ್ ಮಾಡ್ಕೊಳಂಗಿದ್ರೆ ಅವ್ರಿಗೆ ಬೇರೆ ಬಿಸ್ನೆಸ್ ಮಾಡ್ಕೊತಾಯಿದ್ರು. ಸೊ ಅದಕ್ಕೋಸ್ಕರ ನಿಮ್ಮ ಈಗಿರೋ ಕೆರಿಯರ್ ಜೊತೆಗೇ ಮಾಡಿ. ಯೂಟ್ಯೂಬ್ ಜಸ್ಟ್ ಒಂದು ಹಾಬಿಯಾಗಿ ಇಟ್ಕೊಳ್ಳಿ, ಒಂದು ಪ್ಯಾಷನಾಗಿ ಇಟ್ಕೊಳ್ಳಿ. ಎಸ್ಪೆಷಲಿ ಮೋಟೋ ವ್ಲಾಗಿಂಗ್ ಒಂದು ಪ್ಯಾಷನಾಗಿ ಇಟ್ಕೊಳ್ಳಿ. ಜಸ್ಟ್ ನಿಮ್ಮ ಪಾಡಿಗೆ ನೀವು ಮಾಡ್ತಾಯಿರಿ, ರೈಡು ಆಗ್ತಾಯಿರಿ ಅಷ್ಟೇ. ಯೂಟ್ಯೂಬಲ್ಲಿ ಒಂದು ಸ್ಟೋರೇಜು ಇರುತ್ತೆ, ಪ್ಲಸ್ ಯೂಟ್ಯೂಬಲ್ಲಿ ಒಂದು ಪ್ರೆಸೆನ್ಸ್ ಇರುತ್ತೆ. ಸೊ ಇದನ್ನೇ ಕೆರಿಯರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಾಡ್ಕೊಬೋದು ಯಾವಾಗ ಅಂತಂದರೆ ನಿಮಗೆ ಕಂಪ್ಲೀಟ್ ಹೈಲಿ ಟ್ಯಾಲೆಂಟೆಡ್ ಇರಬೇಕು. ಸೊ ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಲಿ, ನಿಮ್ಮ ಪ್ರೆಸೆನ್ಸು, ನೀವು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೀರಾ, ನಿಮ್ಮ ನರೇಷನ್ನು, ಆಮೇಲೆ ನಿಮ್ಮ ಎಡಿಟಿಂಗ್ ಸ್ಕಿಲ್ಸು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಅಂಥವ್ರು ಬೇಕಾದ್ರೆ ಬಂದು ಸರ್ವೈವ್ ಆಗ್ಬೋದು. ಬಟ್ ಸರ್ವೈವ್ ಆದ್ರೂ ಅವ್ರು ಪಕ್ಕ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಎಲ್ಲರೂ ಯೂಟ್ಯೂಬ್ನ ಇನ್ನೂ ಕೆರಿಯರಾಗಿ ತೊಗೊಂಡಿಲ್ಲ. ಸೊ ಯಾರಾದರೂ ಹೊಸಬ್ರು ನಾನು ಆಫೀಸ್ ಬಿಟ್ಬಿಟ್ಟು ಯೂಟ್ಯೂಬ್ ಮಾಡ್ತೀನಿ ಅನ್ನೋರಿಗೆ ಇದೊಂದು ಸಜೆಷನ್ನು, ದಯವಿಟ್ಟು ನಿಮ್ಮ ಇವಾಗ ಇರೋ ಪ್ರೊಫೆಷನ್ನ ಬಿಡಬೇಡಿ, ಅದ್ರ ಜೊತೆಗೆ ಮಾಡಿ. ಅದಾದಮೇಲೆ ಕ್ಲಿಕ್ ಆಯಿತು ಇದಾಯಿತು ಅಂತಂದರೆ ನಿಮ್ಮ ಇಷ್ಟ. ಇದಕ್ಕಿಂತ ನಿಮ್ಮ ಸಂಬಳಕ್ಕಿಂತ ಇದೇ ಜಾಸ್ತಿ ಬರ್ತೈತೆ ಅಂತಂದರೆ ಆವಾಗ ಬೇಕಾದ್ರೆ ನೀವು ನಿಮ್ಮ ಡಿಸಿಷನ್ನ ನೀವು ತೊಗೋಬೋದು. ಅಲ್ಲಿವರೆಗೂ ದಯವಿಟ್ಟು ನಿಮ್ಮ ಕೆರಿಯರ್ನಲ್ಲೇ ಸೇಫಾಗಿರಿ, ಇದನ್ನು ಅಡಿಷ್ನಲ್ ಆಗಿ ಇಟ್ಕೊಂಡಿರಿ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಸೊ ಗಾಡಿಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ
ಸೊ ಇಷ್ಟು ಹೇಳ್ತಾ ಈ ವಿಡಿಯೋಲ್ಲೇ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.